ಶ್ರೀ ಗುರುಭ್ಯೋ ನಮಃ. ವರಮಹಾಲಕ್ಷ್ಮಿ ತಾಯಿ ಭಕ್ತರಿಗೆ ವರವನ್ನು ನೀಡುವ ಸಂಪತ್ತಿನ ಅಧಿದೇವತೆಯಾದ ಮಹಾಲಕ್ಷ್ಮಿಯ ಸ್ವರೂಪದ ವ್ರತದ ಕಥೆಯ ಹಿನ್ನೆಲೆಯನ್ನು ನೋಡೋಣ. ಋಷಿಶ್ರೇಷ್ಠರು ಸೂತ ಮಹರ್ಷಿಗಳಲ್ಲಿ ಲೋಕದಲ್ಲಿ ಸರ್ವ ಸೌಭಾಗ್ಯವನ್ನು ಕೊಡುವಂಥ ಉತ್ತಮವಾದ ವ್ರತದ ಬಗ್ಗೆ ತಿಳಿಸಿ ಅಂತ ಕೇಳ್ಕೊಳ್ತಾರೆ. ಆಗ ಸೂತ ಮಹರ್ಷಿಗಳು ಕೈಲಾಸದಲ್ಲಿ ಶಿವಪಾರ್ವತಿಯರು ಸಂತೋಷದಿಂದಿದ್ದಾಗ ತಾಯಿ ಪಾರ್ವತಿ ಭಕ್ತರ ಪರವಾಗಿ ಪ್ರಶ್ನೆಯನ್ನು ಕೇಳ್ತಾಳೆ. ಲೋಕದಲ್ಲಿ ಸರ್ವ ಸಂಪತ್ಪ್ರದವಾದ ಸನ್ಮಂಗಳ ಸಂತಾನಕರವಾದ ಸಕಲ ಸೌಭಾಗ್ಯ ಕೊಡುವ ಯಾವುದಾದ್ರೂ ವ್ರತಗಳು ಇದೆಯೇ ಅಂತ ಕೇಳ್ತಾಳೆ. ಆಗ ಪರಶಿವನು ಈ ವ್ರತದ ಬಗ್ಗೆ ವಿವರಿಸಲು ಚಾರುಮತಿ ಎಂಬ ಸಾಧ್ವಿಯ ಕಥೆಯನ್ನು ಹೇಳ್ತಾನೆ. ಹಿಂದೆ ಕುಂಡಿನಿ ನಗರದಲ್ಲಿ ಚಾರುಮತಿ ಎಂಬ ಸಾಧ್ವಿ ಸ್ತ್ರೀ ಅವಳ ಸದ್ಗುಣವನ್ನು ಮೆಚ್ಚಿ ಮಹಾಲಕ್ಷ್ಮಿಯು ಅವಳ ಸ್ವಪ್ನದಲ್ಲಿ ಬಂದು ಭಕ್ತಿಯಿಂದ ತಾನು ಈಗ ತಿಳಿಸುವ ವರಮಹಾಲಕ್ಷ್ಮಿ ವ್ರತವನ್ನು ಮಾಡಿದರೆ ನಿನಗೆ ಸಕಲ ಭೋಗ ಭಾಗ್ಯಗಳು ಸಿಗ್ತವೆ ಅಂತ ಹೇಳ್ತಾಳೆ. ಅದನ್ನು ಇದೇ ಬರುವ ಹುಣ್ಣಿಮೆ ದಿನದಂದು ಹುಣ್ಣಿಮೆ ಸಮೀಪದ ಶುಕ್ರವಾರದ ಪ್ರದೋಷ ಕಾಲದಲ್ಲಿ ಆಚರಿಸು ಅಂತ ಹೇಳ್ತಾಳೆ. ಆಗ ಸ್ವಪ್ನದಿಂದ ಇದ್ದಂತಹ ಚಾರುಮತಿ ಆ ಶ್ರಾವಣ ಮಾಸದ ಹುಣ್ಣಿಮೆ ಸಮೀಪ ಬರುವ ಶುಕ್ರವಾರದ ಪ್ರದೋಷ ಕಾಲದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಾಳೆ. ಶುದ್ಧ ಸ್ಥಳದಲ್ಲಿ ಪಂಚವರ್ಣದಿಂದ ಅಷ್ಟದಳ ಪದ್ಮವನ್ನು ರಚಿಸಿ ಮಾವಿನ ಚಿಗುರುಗಳಿಂದ ಕೂಡಿದ ಕಲಶವನ್ನು ಸ್ಥಾಪಿಸಿ ಭಕ್ತಿಯಿಂದ ಕಲಶವನ್ನು ಕುಂಕುಮ ಅರಿಶಿನದಿಂದ ಅರ್ಚಿಸಿ ನೈವೇದ್ಯ ನೀಡಿ ಪೂಜಿಸಿ ಸಕಲ ಕಾಮನೆಗಳು ಪೂರ್ಣಗೊಳ್ಳಲಿ ಅಂತ ಕೇಳ್ಕೊಳ್ತಾಳೆ. ಹಾಗೆ ಸ್ತ್ರೀಯರಿಗೆ ಅರಿಶಿನ ಕುಂಕುಮ ತಾಂಬೂಲ ದಕ್ಷಿಣೆ ಬಳೆಗಳನ್ನು ನೀಡಿ ಗೌರವಿಸ್ತಾಳೆ. ಹೀಗೆ ಈ ವ್ರತ ಮಾಡಿರೋದರಿಂದ ಚಾರುಮತಿ ಸಕಲ ಸೌಭಾಗ್ಯಗಳನ್ನು ಪಡೆದಳು ಅಂತ ಶಿವ ಪಾರ್ವತಿಗೆ ತಿಳಿಸ್ತಾನೆ. ಇಲ್ಲಿ ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾದಂತಹ ವಿಷಯವೇನೆಂದರೆ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮಿಯನ್ನು ಗೌರವಿಸಬೇಕು. ಹಣ ಇರುವವರನ್ನು ಲಕ್ಷ್ಮೀಪುತ್ರರು ಅಂತ ಕರೀತಾರೆ. ಮುಖ್ಯವಾಗಿ ಹಣದ ಬಗ್ಗೆ ಸಂಪತ್ತಿನ ಬಗ್ಗೆ ಗೌರವ ಇರಬೇಕು. ಆ ತತ್ವಕ್ಕಾಗಿಯೇ ನಾವು ಮಹಾಲಕ್ಷ್ಮಿಯನ್ನು ಪೂಜಿಸುವುದು. ಹಣ ಅಥವಾ ಸಂಪತ್ತಿನ ಬಗ್ಗೆ ಲೂಸ್ ಟಾಕನ್ನು ಮಾಡಬಾರ್ದು. ಹಣ ಏನೇನು ಇವತ್ತಿರುತ್ತೆ ನಾಳೆ ಹೋಗುತ್ತೆ, ಹಣನೇ ಮುಖ್ಯ ಅಲ್ಲ ಗುಣ ಮುಖ್ಯ, ಹಣಕ್ಕೆ ಅಗೌರವ ತೋರುವುದು, ಹಣವನ್ನು ಕೇವಲವಾಗಿ ಕಾಣುವುದು, ಇದನ್ನೆಲ್ಲ ಮಾಡಿದರೆ ಸಂಪತ್ತು ನಮ್ಮ ಹತ್ರ ಉಳಿಯೋದಿಲ್ಲ. ಒಂದು ವೇಳೆ ಈ ಥರ ಏನಾದರೂ ಮಾಡ್ತಾ ಇದ್ದರೆ ತನ್ನ ಎಲ್ಲ ತಪ್ಪನ್ನು ಕ್ಷಮಿಸಮ್ಮ ತಾಯಿ ಅಂತ ಆ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ ಮಾಡಿ ಮುಂದೆ ಈ ರೀತಿ ಮಾಡದಂತೆ ನೋಡಿಕೊಳ್ಳುವುದು. ಹಣವನ್ನು ಪ್ರೀತಿಸಿ, ಆಗ ತಾಯಿ ಮಹಾಲಕ್ಷ್ಮಿಯನ್ನು ಪ್ರೀತಿಸಿದ ಹಾಗೆ. ಆಗ ಅವಳು ನಿಮ್ಮ ಜೀವನದಲ್ಲಿ ಸ್ಥಿರವಾದ ಸಂಪತ್ತನ್ನು ನೀಡ್ತಾಳೆ. ನಾವು ಎಷ್ಟು ಹಣವನ್ನು ಗೌರವಿಸ್ತೀವೋ ಅಷ್ಟು ಹಣ ಸಂಪತ್ತು ನಮ್ಮ ಹತ್ರ ಬರುತ್ತೆ. ಹಾಗಾಗಿ ಸಂಪತ್ತಿನ ಅಧಿದೇವತೆಯಾದಂತಹ ಮಹಾಲಕ್ಷ್ಮಿಯನ್ನು ಗೌರವಿಸೋಣ, ಪೂಜಿಸೋಣ. ಸರ್ವರಿಗೂ ಸನ್ಮಂಗಳವಾಗಲಿ. ಶ್ರೀಕೃಷ್ಣಾರ್ಪಣಮಸ್ತು.